Hallelujah. Hallelujah. Are you here with me? ನನ್ನ ಜೊತೆ ಇಲ್ಲೇ ಇದ್ದೀರಾ? Hallelujah. Hallelujah. Today I want to give you one powerful word from the Lord. ಇವತ್ತು ದೇವರ ವಾಕ್ಯದಿಂದ ಒಂದು ಬಲವಾದ ವಾಕ್ಯವನ್ನು ನಿಮಗಾಗಿ ನಾನು ಹೇಳ್ತೇನೆ. Amen. Today the Holy Spirit says to the church, ಇವತ್ತು ಪವಿತ್ರಾತ್ಮನು ಸಭೆಗೆ ಹೇಳುವಂತ ಕಾರ್ಯ, look with whom you are surrounded with. ನಿನ್ನ ಸುತ್ತಲೂ ಯಾರಿದ್ದಾರೆ ಅಂತ ನೀನು ನೋಡು. Amen. Hallelujah. Hallelujah. We are always focusing on the the things that are in front of us. ಯಾವಾಗಲೂ ನಮ್ಮ ಮುಂದೆ ಇರುವಂತ ಕಾರ್ಯಗಳನ್ನು ಮಾತ್ರ ಗುರಿಯಾಗಿ ಇಟ್ಕೊಂಡು ಹೋಗ್ತಾ ಇರ್ತೇವೆ. Amen. We don't want to look to our past. ನಮ್ಮ ಹಳೆಯ ಜೀವನಗಳನ್ನು ನೋಡಬಾರದು ಅಂತ ನಾವು ಬಯಸ್ತೇವೆ. Even God wants us not to look at our past. ಹಾಗೆ ದೇವರು ಕೂಡ ನಮ್ಮ ಹಳೆಯ ಜೀವನಗಳನ್ನು ನಾವು ನೋಡಬಾರದು ಅಂತ ಬಯಸುತ್ತಾರೆ. ಆದ್ರೆ ಇವತ್ತು the Holy Spirit says to you, ಪವಿತ್ರಾತ್ಮನು ನಿಮಗೆ ಹೇಳುವಂತ ಕಾರ್ಯ, look with what kind of people you are surrounded with. ಯಾವ ರೀತಿಯಾದ ಜನರು ನಿನ್ನ ಸುತ್ತಲೂ ಇದ್ದಾರೆ ಅಂತ ನೀ ಸ್ವಲ್ಪ ನೋಡು. ಎಲ್ಲರೂ சொல்லுங்க. ಎಲ್ಲರೂ ಹೇಳಿ. Amen. பக்கத்துல இருக்கிறவங்கள பார்த்து சொல்லுங்க, உங்க கூட யார் இருக்கறாங்கன்றதை தெரிந்துக்கோ. ಪಕ್ಕದಲ್ಲಿ ನೋಡಿ ಹೇಳಿ, ನಿನ್ನ ಜೊತೆ ಯಾರಿದ್ದಾರೆ ಅಂತ ತಿಳ್ಕೋ. Hallelujah. Amen. Hallelujah. Hallelujah. Amen. Hallelujah. Hallelujah. Amen. There is a proverb in English. ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಇದೆ. Tell me who is your friend. ನಿನ್ನ ಸ್ನೇಹಿತನು ಯಾರು ಅಂತ ನೀ ನನಗೆ ಹೇಳು. I will tell you who you are. ನೀನು ಯಾರು ಅಂತ ನಾನು ಹೇಳ್ತೇನೆ. Because ಯಾಕಂದ್ರೆ you will live like the one who is with you. ನಿನ್ನ ಜೊತೆ ಇರುವ ಇದಾರಲ್ಲ ಅವರ ರೀತಿಯಲ್ಲೇ ನೀನು ಕೂಡ ಜೀವಿಸ್ತೀಯ. Hallelujah. Hallelujah. You will try to talk like him. ಅವರ ರೀತಿಯಲ್ಲೇ ಮಾತಾಡಲು ಪ್ರಯತ್ನಿಸ್ತೀರಾ. Try to walk like him. ಅವರ ರೀತಿಯಲ್ಲೇ ನಡೆಯಲು ಪ್ರಯತ್ನಿಸ್ತೀರಾ. Because someone's life will influence you more. ಯಾಕಂದ್ರೆ ಯಾರೋ ಒಬ್ಬರ ಜೀವನ ನಿಮ್ಮನ್ನು ಹಾಗೆ ಮಾಡುವುದಕ್ಕೆ ಒತ್ತಾಯ ಪಡಿಸುತ್ತೆ. Amen. Hallelujah. Hallelujah. People of God, ದೇವ ಜನರೇ, it is not only enough that you have a great God with you. ನಿಮ್ಮ ಜೊತೆ ದೊಡ್ಡ ಒಂದು ದೇವರು ಇರುವುದು ಅದು ಮಾತ್ರ ನಿನಗೆ ಸಾಕಾಗಲ್ಲ. You need to understand what kind of people are around you. ನೀ ತಿಳ್ಕೋಬೇಕು ನಿನ್ನ ಸುತ್ತಲೂ ಯಾವ ರೀತಿಯಾದ ಜನರು ನಿನಗಿದ್ದಾರೆ. You need to be very aware of the surrounding that you are living in. ನಿನ್ನ ಸುತ್ತಮುತ್ತಲು ಇರುವಂತ ಸ್ಥಳಗಳ ಕುರಿತು ಸ್ವಲ್ಪ ಜಾಗೃತಿಯಿಂದ ನೀ ಇರಬೇಕು. Amen. I am not telling you to look around you now. ನಿನ್ನ ಸುತ್ತಲೂ ಹಾಗೆ ನೀ ತಿರುಗಿ ನೋಡು ಅಂತ ನಿನಗೆ ನಾನು ಹೇಳ್ತಾ ಇಲ್ಲ. I am telling you, ನಿಮಗೆ ನಾನು ಹೇಳ್ತಾ ಇರುವಂತದ್ದು, you need to have right people around you. ನಿನ್ನ ಸುತ್ತಲೂ ಸರಿಯಾದ ಜನರು ನಿನಗೆ ಇರಬೇಕು. You need to have the people who are always positive with you. ಯಾವಾಗಲೂ ನಿನಗಾಗಿ ಪಾಸಿಟಿವ್ ಆಗಿರುವಂತ ಜನರೇ ನಿನ್ನ ಸುತ್ತಲೂ ಇರಬೇಕು. You need to have people who walk according to the counsel of God. ದೇವರ ಪ್ರಕಟಣೆಯ ರೀತಿಯಲ್ಲಿ ನಡೆಯುವಂತ ಜನರೇ ನಿನ್ನ ಸುತ್ತಲೂ ಇರಬೇಕು. Amen. People who obey God. ದೇವರಿಗೆ ವಿಧೇಯರಾಗಿರುವಂತ ಜನರು, Amen. They should be around you. ಅವರೇ ನಿನ್ನ ಸುತ್ತಲೂ ಇರಬೇಕು. Are you getting what I am telling you? ನಾನು ಹೇಳುವಂತದ್ದು ಅರ್ಥ ಆಗ್ತಿದೆಯಾ? I know that God is speaking to many people today. ನನಗೆ ಚೆನ್ನಾಗಿ ಗೊತ್ತು ದೇವರು ಅನೇಕ ಜನರೊಟ್ಟಿಗೆ ಮಾತಾಡ್ತಿದ್ದಾರೆ. This sermon will be a life giving sermon to you. ಈ ಒಂದು ಸಂದೇಶ ನಿಮಗೆ ಜೀವ ಕೊಡುವಂತ ಸಂದೇಶವಾಗಿರುತ್ತೆ. I believe if you receive this word deeply into your heart, this is nothing but a treasure for your life. ನಾನು ನಂಬುತ್ತೇನೆ ಈ ಒಂದು ವಾಕ್ಯವನ್ನು ನೀವು ಆಳದಲ್ಲಿ ಸ್ವೀಕರಿಸಿದ್ರೆ ಇದು ನಿಮಗೆ ದೊಡ್ಡ ಪೊಕ್ಕಿಷವಾಗಿ ಬದಲಾಗುತ್ತೆ. Are you here with me? ನನ್ನ ಜೊತೆ ಇಲ್ಲೇ ಇದ್ದೀರಾ? Amen. You may say, Amen, God has lifted me from the pit. ನೀವು ಹೇಳಬಹುದು, ನನ್ನನ್ನು ಧೂಳಿನಿಂದ ದೇವರು ನನ್ನನ್ನು ಮೇಲೆತ್ತಿದ್ದಾರೆ. Amen. You may say, God has blessed me with all kind of blessings. ನೀವು ಹೇಳಬಹುದು, ದೇವರು ಎಲ್ಲಾ ರೀತಿಯಾದ ಆಶೀರ್ವಾದದ ಮೂಲಕ ನನ್ನನ್ನು ಆಶೀರ್ವದಿಸಿದ್ದಾರೆ. But your God is an unstoppable God. ಆದ್ರೆ ನಿನ್ನ ದೇವರು ಎಂದೂ ಕೂಡ ನಿಲ್ಲಿಸಕ್ಕಾಗದೇ ಇರುವಂತ ದೇವರು. Your God is not a God who gives you something and gets satisfied with that. ನಿನ್ನ ದೇವರು ನಿನಗೆ ಏನೋ ಒಂದು ಸ್ವಲ್ಪವನ್ನು ಕೊಟ್ಟು ತೃಪ್ತಿಯಾಗುವಂತ ದೇವರು ನಿನ್ನ ದೇವರಲ್ಲ. Your God is a God who raises you higher and higher and higher and higher. ನಿನ್ನ ದೇವರು ನಿನ್ನನ್ನು ಇನ್ನೂ ಮೇಲೆ ಇನ್ನೂ ಮೇಲೆ ಇನ್ನೂ ಮೇಲೆ ಇನ್ನೂ ಮೇಲೆ ಎತ್ತುತ್ತಾ ಇರುವಂತ ದೇವರು. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? How many of you say amen? ಎಷ್ಟು ಜನ ಆಮೆನ್ ಅಂತೀರಾ? When I look at your lives, ನಿನ್ನ ಜೀವನವನ್ನು ನಾನು ನೋಡುವಾಗ, I don't look at your life as you see your life. ನೀನು ನೋಡುವ ರೀತಿಯಲ್ಲಿ ನಾನು ನಿನ್ನ ಜೀವನವನ್ನು ನೋಡುವುದಿಲ್ಲ. You are content with what you are today. ಇವತ್ತು ನಿನಗೆ ಏನಿದೆಯೋ ಅದರಲ್ಲಿ ನೀ ಇದೆಯಾ? You are satisfied with your level of life. ನಿನ್ನ ಜೀವನದ ಅಳತೆಯಲ್ಲಿ ನೀ ತೃಪ್ತಿಯಾಗಿದೆಯಾ? Because when you look back, ಯಾಕಂದ್ರೆ ನೀ ಹಿಂತಿರುಗಿ ನೋಡುವಾಗ, you lived in curse. ನೀ ಶಾಪದಲ್ಲಿ ಜೀವಿಸಿದೆ. You lived with brokenness. ನೀ ಮುರಿಯಲ್ಪಟ್ಟ ಜೀವನದಲ್ಲಿ you lived with sin and everything. ನೀ ಪಾಪದಲ್ಲಿ ಎಲ್ಲಾ ರೀತಿಯಾದಲ್ಲಿ ನೀ ಅದರಲ್ಲಿ ಬದುಕ್ತಾ ಇದ್ದೆ. God raised you. ಯಾಕೆ ದೇವರು ನಿನ್ನನ್ನು ಮೇಲೆ ಎತ್ತಿದ್ರು? God changed the standard of your living. ನಿನ್ನ ಜೀವನದ ಶೈಲಿಯನ್ನೇ ದೇವರು ಯಾಕೆ ಬದಲಾಯಿಸಿದ್ರು? God made you, amen, to be seated with the kings. ದೇವರು ನಿನ್ನನ್ನು ರಾಜರೊಟ್ಟಿಗೆ ಕೂರುವಾಗೆ ಮಾಡಿದ್ದಾರೆ. Amen. So you are happy about that. ಅದಕ್ಕೆ ನೀ ಸಂತೋಷವಾಗಿದೆಯಾ ಇವತ್ತು? But what I see with the eyes of God, ಆದ್ರೆ ದೇವರ ಕಣ್ಣುಗಳಿಂದ ನಾನೇನನ್ನು ನೋಡ್ತಾ ಇದ್ದೇನೆ? God is not satisfied with where you are. ನೀ ಇರುವಂತ ಸ್ಥಾನದಲ್ಲಿ ದೇವರು ತೃಪ್ತಿ
ತೃಪ್ತಿಯಾಗಿಲ್ಲ. I want to hear a big hallelujah if you understood what I said. ನಾನು ಹೇಳಿದ ಅರ್ಥ ಆದ್ರೆ ಒಂದು ದೊಡ್ಡ ಹಲ್ಲೆಲೂಯಾ ಹೇಳಿ. Hallelujah. ಹಲ್ಲೆಲೂಯಾ. When God looks at you, ದೇವರು ನಿನ್ನನ್ನು ನೋಡುವಾಗ God is never satisfied with what you are today. ನೀ ಇರುವಂತ ಅಳತೆಯಲ್ಲಿ ದೇವರು ನೋಡಿ ತೃಪ್ತಿಯಾಗಿಲ್ಲ. Do you know what is God's level for you? ನಿನಗಾಗಿ ದೇವರಿಟ್ಟಿರುವಂತ ಅಳತೆ ಏನು ಗೊತ್ತಾ? God has made you to sit in high places with Christ Jesus. ದೇವರು ಉನ್ನತವಾದ ಆ ಒಂದು ಕ್ರಿಸ್ತನು ಕೂರುವಂತ ಸ್ಥಳಗಳಲ್ಲಿ ನಿನ್ನನ್ನು ಕೂರಿಸಿದ್ದಾರೆ. That is what his level is, his desire is. ಅದೇ ಆತನ ಆಸೆ, ಆತನ ಬಯಕೆ ನಿನ್ನನ್ನು ಕೂರಿಸಬೇಕಂತ. God's thirst is a never ending thirst to bless you. ದೇವರ ದಾಹ ನಿನ್ನನ್ನು ಆಶೀರ್ವದಿಸಬೇಕಂತ ಇರುವಂತ ಆ ದಾಹ ಅದು ಎಂದು ಕೂಡ ತೀರಿಸಕ್ಕಾಗದೇ ಇರುವಂತ ದಾಹ. God said, ದೇವರು ಹೇಳಿದ್ರು, I will give you nations. ನಾನು ನಿನಗೆ ದೇಶಗಳನ್ನು ಕೊಡ್ತೇನೆ. See how big is his heart for you. ನೆನೆಸಿ ದೇವರ ಹೃದಯ ನಿನಗಾಗಿ ಎಷ್ಟು ದೊಡ್ಡದಾಗಿದೆ. God said, ದೇವರು ಹೇಳಿದ್ರು, even if he who believes in me will never die. ನನ್ನನ್ನು ನಂಬುವವನು ಅವನು ಎಂದು ಕೂಡ ಸಾಯುವುದಿಲ್ಲ. Amen. Look at how Jesus spoke. ಯೇಸು ಸ್ವಾಮಿ ಹೇಗೆ ಮಾತಾಡಿದ್ರು ಅಂತ ಗಮನಿಸಿ. Whatsoever you ask in my name it shall be given. ನನ್ನ ನಾಮದಲ್ಲಿ ನೀ ಏನಾದ್ರೂ ಕೇಳೋ ಅದು ನಿನಗೆ ಸಿಗುತ್ತೆ. See, God's love is unlimited love. ನೋಡಿ, ದೇವರ ಪ್ರೀತಿ ಎಂದು ಕೂಡ ಅಳತೆ ಇಲ್ಲದ ಇರುವಂತ ಪ್ರೀತಿ. Amen. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? But if we want to attend to that amen position, ಆ ಒಂದು ಸ್ಥಾನಕ್ಕೆ ನೀ ಸೇರಬೇಕಂದ್ರೆ, amen, you need to change something. ನೀ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು. Hallelujah. Hallelujah. When God raises you, ದೇವರು ನಿನ್ನನ್ನು ಮೇಲೆತ್ತುವಾಗ, you need to raise up to that extent where your life of quality changes. ನಿನ್ನ ಜೀವನದ ಕ್ವಾಲಿಟಿಯ ಬದಲಾಗುವಂತ ರೀತಿಯಲ್ಲಿ ನೀನು ಕೂಡ ಮೇಲೆ ಹೋಗ್ತಾ ಇರಬೇಕು. ಎಲ್ಲರೂ ಹೇಳಿ, when God raises me, ದೇವರು ನನ್ನನ್ನು ಮೇಲೆತ್ತುವಾಗ the quality of my life should change. ನನ್ನ ಜೀವನದ ಕ್ವಾಲಿಟಿಗಳೆಲ್ಲ ಬದಲಾಗ್ತಾ ಇರಬೇಕು. ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? I need to be more surrender to God. ನಾನು ಇನ್ನೂ ಹೆಚ್ಚು ದೇವರಿಗಾಗಿ ಅರ್ಪಣಿಸ್ತಾ ಇರಬೇಕು. I need to be more and more obedient to God. ನಾನು ಇನ್ನೂ ಹೆಚ್ಚು ದೇವರಿಗೆ ವಿಧೇಯನಾಗಿರಬೇಕು. Because I need to understand one thing. ಯಾಕಂದ್ರೆ ನಾನು ಒಂದನ್ನು ತಿಳ್ಕೋಬೇಕು. Without God I am empty. ದೇವರು ಇಲ್ಲದೆ ನಾ ಶೂನ್ಯ. How many of you say amen? Hallelujah. 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 God wants to lift you even more. ದೇವರು ಇನ್ನೂ ನಿನ್ನನ್ನು ಮೇಲೆ ಎತ್ತಬೇಕಂತ ಬಯಸುತ್ತಾರೆ. But you need to make some changes. ಆದ್ರೆ ಕೆಲವು ಬದಲಾವಣೆಗಳನ್ನು ನೀ ಮಾಡ್ಕೋಬೇಕು. God is telling you to amen do these things today. ಯಾಕೆ ದೇವರು ಇವತ್ತೇ ಆ ಬದಲಾವಣೆಗಳನ್ನು ಮಾಡ್ಕೊ ಅಂತ ಹೇಳ್ತಿದ್ದಾರೆ? Because God sees a weakness in that area. ಯಾಕಂದ್ರೆ ಆ ಒಂದು ಭಾಗಗಳಲ್ಲಿ ದೇವರು ಕೆಲವು ವೀಕ್ನೆಸ್ ಗಳನ್ನು ನೋಡ್ತಿದ್ದಾರೆ. God is looking at your problem in that area. ಆ ಸ್ಥಳಗಳಲ್ಲಿ ನಿನಗಿರುವಂತ ಸಮಸ್ಯೆಗಳನ್ನು ದೇವರು ನೋಡ್ತಿದ್ದಾರೆ. That's why God is speaking to you. ಅದಕ್ಕೆ ದೇವರು ಇವತ್ತು ನಿನ್ನ ಬಳಿ ಮಾತಾಡುತ್ತಿದ್ದಾರೆ. God is telling you. ದೇವರು ನಿನಗೆ ಹೇಳುತ್ತಿದ್ದಾರೆ, have right people around you. ಸರಿಯಾದ ಜನಗಳೇ ನಿನ್ನ ಸುತ್ತಲೂ ನೀ ಇಡ್ಕೋ. Have right people around you. ಸರಿಯಾದ ಜನಗಳನ್ನೇ ನಿನ್ನ ಸ್ಥಳ ಸುತ್ತಲೂ ನೀ ಇಡ್ಕೋ. People who are not negative. ನಕಾರಾತ್ಮಕವಾಗಿ ಇಲ್ಲದೆ ಇರುವಂತ ಜನರು. People who are scripture filled people. ವಾಕ್ಯ ಭರಿತ ಜನರು. People who are walk according to the ordinance of God. ದೇವರು ಹೇಳಿದ ರೀತಿಯಲ್ಲಿ ನಡೆಯುವಂತ ಜನರು. Amen. Hallelujah. Hallelujah. People who encourages you. ನಿನ್ನನ್ನು ಪ್ರೋತ್ಸಾಹಿಸುವಂತ ಜನರು. People who speaks right things no matter whether it pleases you or not. ನಿನ್ನನ್ನು ಖುಷಿಪಡಿಸುತ್ತೋ ಇಲ್ಲವೋ ಸರಿಯಾಗಿ ಮಾತಾಡುವಂತ ಜನರು. Amen. They should be the people who need to be around you. ಆ ರೀತಿಯಾದ ಜನರೇ ನಿನ್ನ ಸುತ್ತಲೂ ಇರಬೇಕು. Amen.